ಇವೆಲ್ಲ ಕಟ್ಗಿ ಒಲಿ ನಮ್ಮ ಇವು ಕಟ್ಟಿಗೆ ಅವು ಕಲ್ಲಿನ ಕೊಡಮ್ಗಿ ನಮ್ಮ ದೇಶಿ ಜೇನ್ರಿ ಇದು ಜವಾರಿ ಜೇನ. ನಮಸ್ತೆ ಪ್ರಜೆಗಳೇ, ನಾನು ನಿಮ್ಮ ಭಾರತೀಯ ಕನ್ನಡಿಗ. ಲಾಸ್ಟ್ ಎಪಿಸೋಡಲ್ಲಿ ನೀವು ನೋಡಿದರೆ ಕೃಷಿ ಹೇಗೆ ಮಾಡ್ತಾರೆ, ಯಾವ ರೀತಿ ಗೊಬ್ಬರನ ಯೂಸ್ ಮಾಡ್ತಾರೆ ಮತ್ತು ಆರ್ಗ್ಯಾನಿಕ್ ಗೊಬ್ಬರ ಯಾವ ರೀತಿ ರೆಡಿ ಮಾಡ್ತಾರೆ ಮತ್ತು ತಿಪ್ಪಿ ಗೊಬ್ಬರನ ರೆಡಿ ಮಾಡಿಬಿಟ್ಟು ಆ ಒಂದು ಸಸಿಗಾಯಿತು ಆ ಒಂದು ಗಿಡಕ್ಕಾಯಿತು ಹಾಕಿ ಯಾವ ರೀತಿ ಫಲವತ್ತಾದ ಬೆಳೆಯನ್ನು ತರ್ತಾರೆ ಅನ್ನೋದನ್ನು ನಮ್ಮ ರೈತರಾದ ಬೀರಪ್ಪ ವಗ್ಗಿಯವರು ತಿಳಿಸ್ಕೊಟ್ಟಿದ್ದಾರೆ. ಆ ಒಬ್ಬ ಕೋಟ್ಯಾಧೀಶ್ವರ ರೈತನ ಮನೆಯನ್ನು ನೋಡೋಕೆ ಹೋಗೋಣಂತ ಬನ್ನಿ ಸ್ನೇಹಿತರೆ. ನಮ್ಮ ಮನೆಗಳು ಇವು. ಹಾಂ ಸರ್, ಇಷ್ಟೆಲ್ಲ ಇದ್ರು ಇಂಥದ್ದು ಇದು ಇದು ಎ ಸಿ ರೂಮ. ಯಾಲ್ರಿ ಸರ್ ರೂಮ್? ಯಾರೇ ಒಂದು ಸರಿದ್ರಿ ಒಳಗಿಂದು ಏ ಸರಿ ಬರ್ರಿ. ಹಾಂ ಸರ್ ಅವ್ರದ್ದು ಎ ಸಿ ರೂಮ್ ನೋಡೋಣ. ಹಾಂ ನೋಡಿ ಬರ್ರಿ. ನ್ಯಾಚುರಲ್ ಎ ಸಿ ರೂಮ್ ಬರ್ರಿ. ಹಂಗಲ್ಲ ನ್ಯಾಚುರಲ್ ಏನು ವಾತಾವರಣ ಇರ್ತದ ಅದ್ರ ಅಪೋಸ. ಬಿಸಿಲು ಇದ್ರೆ ತಂಪಿದ್ರೆ ಬೆಚ್ಚಗ ಹಿಂಗ್ರಿ. ಬರ್ರಿ ಸಾವಕಾಶ ಮ್ಯಾಲ ಬಡ್ಕೊಂಡಿರಿ. ಹಾಂ ಸರ್, ಪೂರಾ ತಂಪೈತ್ರಿ ಸರ್. ನೋಡ್ರಿ ಹೆಂಗೈತಿ. ಎಲ್ಲ ನಮ್ಮ ದೇವ್ರುಗಳೆಲ್ಲ ಇಲ್ಲೇ ಗಾಡಿ ಮೇಲೆ ಕೂತಾರ. ಎಲ್ಲ ದೇವ್ರ ಫೋಟೋಗಳು ಅವಾಗ ಮ್ಯಾಲೆ ಇಂಥ ಇದು ಹಾಕಿವು, ಇಂಥವು ಜಯಂತಿ ಇಂಥವು ಕಟ್ಟಿಗೆ ಹಾಕಿ ಮಣ್ಣಿನ ಗಾಡಿ ಬೆಡ್ಡಾಗೆಲ್ಲ ನೆಲ ಎಂಡಿಲೆ ಸಾರಿಸಿದ್ದೈತಿ. ಹಿಂಗೈತಿ ನೋಡ್ರಿ ಎಲ್ಲ ವಾತಾವರಣದ ಅಪೋಸ. ಹಾಂ ರೀ, ನಮ್ಮ ದೇಶಿ ಜೇನ್ರಿ ಇದು ಜವಾರಿ ಜೇನ. ನಾವು ಎಲ್ಲ ಹಿಂಗೆ ಹಣ್ಣು ತಂದಿಟ್ಟು ಎಷ್ಟು ದಿನ ಇಟ್ರು ಏನೂ ಕೆಡಂಗಿಲ್ಲ. ಹಾಂ, ಈಗತ್ತೆ ಹೊಳುನು ಒಂದು ಹಣ್ಣು ತೋತೀನಿ. ಹಾಂ, ಸಾವಕಾಶ. ಪಪ್ಪಾಯಿ ಹಣ್ಣು ಇದು ಜವಾರಿ ಪಪ್ಪಾಯಿ. ಇದು ತಿಂದ್ರೆ ಭಾಳ ರುಚಿ ಐತಿ. ನೀವು ತಿಂದ್ರೆ ಎಷ್ಟು ಸಪ್ಪಗನ್ನ ಹಣ್ಣು ಕೊಟ್ಟಿರಿ ನನಗಂತೀರಿ. ಯಾಕಂದ್ರೆ ನಿಮ್ಮ ಬಾಯಿಗೆ ಅದು 24 ಗಂಟೆ ಹಂಗೆ ಐತಿ. ಆಮೇಲೆ ಈ ಕಡೆ ಈಗ ಇವೆಲ್ಲ ಇದು ರೀ, ಈಚೆ ಕಡೆ ಒಂದು ಇದು ಅಂತ ತೋರಿಸ್ತೀನಿ. ಬರ್ರಿ ಇಲ್ಲಿ ಒಳಗೆ ಇರಲಿ ಬರ್ರಿ. ಎಲ್ಲರೂ ಇರ್ತಾರೆ ಬರ್ರಿ, ಏನಾಗಲ್ಲ. ಊಟ ಮಾಡ್ಲಾಗ್ತಿದ್ರ ಕಾಣ್ತದೆ. ಇಲ್ಲಿ ಮಾಡಿ ಬರ್ರಿ. ಒಳ್ಳೆ ಇವೆಲ್ಲ ಕಟ್ಗಿ ಒಲಿ ನಮ್ಮ ಇವು ಕಟ್ಟಿಗೆ ಅವು ಕಲ್ಲಿನ ಕೊಡಮ್ಗಿ ಖಾರ ಕುಟ್ಟು ಕಲ್ಗಾಲ ಹಂಡ್ಯಾದಾಗ ನೀರ. ಬರ್ರಿ ಇಂಥ ಮನಿ ನೋಡ್ರಿ. ಎಲ್ಲ ಪೂರಾ ಹೆಂಡಿಯಲ್ಲಿ ಎಲ್ಲ ಹೆಂಡಿಲಿ ಸಾರಿಸೋದು. ಯಾವ ಮನ್ಯಾಗೂ ಒಂದು ಪರಿಸ್ಥಿತಿ ತುಕಡಿ ಇಲ್ಲ, ಟಿ ವಿ ಇಲ್ಲ, ಗ್ಯಾಸ್ ಇಲ್ಲ,